ಸಹನಾ ಒಬ್ಬ ವೈದ್ಯ ಆಗಿದ್ದಳು. ಅವಳು ತನ್ನದೇ ಆದ ಖಾಸಗಿ ಕ್ಲಿನಿಕ್ ಅನ್ನು ನಡೆಸುತ್ತಿದ್ದಳು. ಕ್ಲಿನಿಕ್ನಲ್ಲಿ ಹಲವಾರು ಪುರುಷರು ಕೆಲಸ ಮಾಡುತ್ತಿದ್ದರು. ಅವಳಿಗೆ ಕಾಂಪೌಂಡರ್ಗಳಾಗಿ ಸಹಾಯ ಮಾಡುತ್ತಿದ್ದರು. ಆದರೆ ಸ್ನೇಹಿತರೆ, ಸಹನಾಗೆ ಒಂದು ಗಮನಾರ್ಹ ನ್ಯೂನ್ಯತೆ ಇತ್ತು. ಅವಳು ವಿಧವೆಯಾಗಿದ್ದಳು ಮತ್ತು ಯುವಕರ ಬಗ್ಗೆ ಅವಳಿಗೆ ಆಳವಾದ ಪ್ರೀತಿ ಇತ್ತು. ಅವಳು ತನ್ನ ಇಚ್ಛೆಯಂತೆ ಕೆಲಸ ಮಾಡುವವರನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದಳು ಮತ್ತು ಅವಳನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಬೇಕಿತ್ತು. ವಿಫಲರಾದವರನ್ನು ಕೆಲಸದಿಂದ ತೆಗೆದುಹಾಕುತ್ತಿದ್ದಳು. ಯಾವುದೇ ಪುರುಷನು ಅವಳಿಗೆ ಕೆಲಸ ಮಾಡಲು ಸಿದ್ಧನಿರಲಿಲ್ಲ. ಯಾರಾದರೂ ಕೆಲಸ ಮಾಡಲು ಸಿದ್ಧರಾದರೂ ಸಹ ಅವರು ಹೆಚ್ಚು ಕಾಲ ಅವಳ ಹತ್ತಿರ ಉಳಿಯುತ್ತಿರಲಿಲ್ಲ. ಏಕೆಂದರೆ ಅವಳ ಅನೈತಿಕ ಲೈಂಗಿಕ ಬಯಕೆ ತಣಿಸಲಾಗದಂತಿತ್ತು. ಅವಳು ಪುರುಷರನ್ನು ತನ್ನ ಮನೆಗೆ ಕರೆದೊಯ್ದಾಗ ಅವಳು ರಾತ್ರಿ ಇಡೀ ಅವರನ್ನು ಕ್ರೂರವಾಗಿ ನಡೆಸುತ್ತಿದ್ದಳು. ಸ್ನೇಹಿತರೆ, ಅವಳ ಸೌಂದರ್ಯ ಅದ್ಭುತವಾಗಿತ್ತು. ಅವಳ ದೇಹದ ರಚನೆ ತುಂಬಾನೇ ಸುಂದರವಾಗಿತ್ತು. ಅದು ಪದಗಳಿಗೆ ನಿಲುಕದಷ್ಟು ಸುಂದರವಾಗಿತ್ತು. ಸ್ನೇಹಿತರೆ, ಕೊನೆಗೂ ಸಹನಾಗೆ ಅಂತಹ ಒಬ್ಬ ಹುಡುಗ ಸಿಕ್ಕನು. ಮತ್ತು ಅದ್ಭುತವಾದ ವಿಷಯವೇನೆಂದರೆ, ಆ ಹುಡುಗ ಈ ಮಹಿಳಾ ವೈದ್ಯೆಯಂತೆಯೇ ಇದ್ದನು. ಅಂದರೆ ಅವನು ಕೂಡ ಅಷ್ಟೇ ಕಾಮುಕ ಮತ್ತು ಮಹಿಳೆಯರನ್ನು ಪ್ರೀತಿಸುವವನಾಗಿ ಬದಲಾದನು. ಇದಾದ ನಂತರ ಸ್ನೇಹಿತರೆ, ಸಹನಾ ಅವನನ್ನು ಮೊದಲ ದಿನವೇ ತನ್ನ ಮನೆಗೆ ಕರೆದುಕೊಂಡು ಹೋದಳು. ನಂತರ ಅಲ್ಲಿ ಏನೇ ನಡೆದರೂ ಅದು ಅವಳ ಜೀವನದಲ್ಲಿ ಅವಳ ಕಲ್ಪನೆಗೂ ಮೀರಿತ್ತು. ಏಕೆಂದರೆ ಆ ಹುಡುಗ ಮೊದಲ ದಿನವೇ ಅವಳೊಂದಿಗೆ ಅಂತಹ ಕೆಲಸವನ್ನು ಮಾಡಿದನು. ಅದನ್ನು ಸಹನಾ ತನ್ನ ಇಡೀ ಜೀವನದಲ್ಲಿ ಎಂದಿಗೂ ನಿರೀಕ್ಷಿಸಿರಲಿಲ್ಲ ಅಥವಾ ಊಹಿಸಿರಲಿಲ್ಲ. ನಾನು ಕೂಡ ಅಂತಹ ಪುರುಷನನ್ನು ಕಂಡುಕೊಳ್ಳಬಲ್ಲೆ ಎಂಬುದು ಕೇವಲ ಅವಳ ಆಸೆಯಾಗಿತ್ತು. ಆದರೆ ಇವತ್ತು ಅವಳ ಆ ಕನಸು ನನಸಾಗಿತ್ತು. ಹಾಗಾದರೆ ಸ್ನೇಹಿತರೆ, ಇವಾಗ ಬನ್ನಿ ಈ ಸಂಪೂರ್ಣ ಸತ್ಯ ಕಥೆಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಂದಿನ ಈ ಸತ್ಯ ಕಥೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ನಡೆಯುತ್ತದೆ. ಸಹನಾ ಎಂಬ ಮಹಿಳೆ ಅಲ್ಲಿ ವಾಸಿಸುತ್ತಿದ್ದಳು. ಸಹನಾ ವಿಧವೆಯಾಗಿದ್ದಳು ಮತ್ತು ತನ್ನದೇ ಆದ ಖಾಸಗಿ ಕ್ಲಿನಿಕ್ ಒಂದನ್ನು ತೆರೆದಿದ್ದಳು. ಅಲ್ಲಿ ಅವಳು ರೋಗಿಗಳನ್ನು ನೋಡಿಕೊಳ್ಳುತ್ತಿದ್ದಳು, ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದಳು ಮತ್ತು ಅದರಿಂದನೇ ಅವಳು ಜೀವನ ಸಾಗಿಸುತ್ತಿದ್ದಳು. ಅವಳಿಗೆ ಮಕ್ಕಳಿರಲಿಲ್ಲ. ಗಂಡನ ಮರಣದ ನಂತರ ಅವಳು ಒಬ್ಬಂಟಿಯಾಗಿ ಬದುಕಲು ನಿರ್ಧರಿಸಿದಳು. ತನ್ನ ಗಂಡನಿಂದ ಏನೆಲ್ಲ ಬೇಕಾಗಿರುತ್ತೋ ಅದನ್ನ ಹಣದಿಂದ ಹೇಗಾದರೂ ಪಡೆಯಬಹುದು ಎಂದು ಅವಳು ಭಾವಿಸಿದಳು. ಆದರೆ ಸ್ನೇಹಿತರೆ, ಸಹನಾಗೆ ಒಂದು ದೊಡ್ಡ ನ್ಯೂನ್ಯತೆ ಇತ್ತು. ಆ ನ್ಯೂನ್ಯತೆ ಏನೆಂದರೆ, ಅವಳು ಹುಡುಗರನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಅವಳಿಗೆ ಪ್ರತಿದಿನ ಹೊಸ ಹೊಸ ಹುಡುಗರ ಅಗತ್ಯವಿತ್ತು ಮತ್ತು ಆ ಹುಡುಗರು ಅವಳ ಇಚ್ಛೆಯಂತೆ ವರ್ತಿಸುವಂತಿರಬೇಕು ಮತ್ತು ನಂತರ ಅವಳಿಗೆ ಸಂತೋಷವನ್ನು ನೀಡುವಂತಿರಬೇಕು. ಅದು ಅವಳನ್ನು ಮತ್ತಷ್ಟು ಸಂತೋಷಪಡಿಸುತ್ತದೆ. ತನ್ನ ಇಚ್ಛೆಯಂತೆ ಕೆಲಸ ಮಾಡಲು ಸಾಧ್ಯವಾಗದ ಹುಡುಗರನ್ನು ಅವಳು ಕೆಲಸದಿಂದ ತೆಗೆದುಹಾಕುತ್ತಿದ್ದಳು ಮತ್ತು ಅವಳ ವಿಶೇಷತೆಗಳಲ್ಲಿ ಒಂದು, ಅವಳು ಹೊರಗಿನಿಂದ ಯಾವುದೇ ಹುಡುಗನನ್ನು ಕರೆತರುತ್ತಿರಲಿಲ್ಲ. ಆದರೆ ಅವಳು ಪ್ರತಿದಿನ ತನ್ನ ಕ್ಲಿನಿಕ್ನಲ್ಲಿ ಅವಳಿಗಾಗಿ ಕೆಲಸ ಮಾಡುವ ಹುಡುಗರನ್ನು ಮಾತ್ರ ತನ್ನ ಮನೆಗೆ ಕರೆತಂದು ಅವರೊಂದಿಗೆ ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಅವಳ ಪ್ರಕಾರ ತನ್ನ ಕ್ಲಿನಿಕ್ನಲ್ಲಿ ಅವಳಿಗಾಗಿ ಕೆಲಸ ಮಾಡುವ ಹುಡುಗ ರಾತ್ರಿಯಲ್ಲಿ ವೈಯಕ್ತಿಕ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಸಹನಾ ಅವನನ್ನು ತನ್ನ ಕ್ಲಿನಿಕ್ ಕೆಲಸದಿಂದಲೂ ತೆಗೆದುಹಾಕುತ್ತಿದ್ದಳು. ಅವಳನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸದ ಹುಡುಗರಿಗೆಲ್ಲ ನೀವು ಯಾವುದೇ ಪ್ರಯೋಜನಕ್ಕೆ ಬಂದವರಲ್ಲ ಎಂದು ಹೇಳುತ್ತಿದ್ದಳು. ಸ್ನೇಹಿತರೆ, ಅವಳಲ್ಲಿ ಇನ್ನೊಂದು ವಿಶೇಷ ಗುಣವಿತ್ತು. ಅವಳು ಯಾವುದೇ ಹುಡುಗನೊಂದಿಗೆ ಏನೂ ಬೇಕಾದರೂ ಮಾಡಬಹುದು. ಅವಳು ಸಂಬಂಧ ಬೆಳೆಸಿಕೊಳ್ಳಬಹುದು ಮತ್ತು ಯಾವುದೇ ಸ್ಥಳದಲ್ಲಿ ಏನೂ ಬೇಕಾದರೂ ಮಾಡಲು ಅವಳಿಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಅವಳು ತುಂಬ ಸುಂದರವಾಗಿದ್ದಳು. ಅವಳ ದೇಹದ ಪ್ರತಿಯೊಂದು ಭಾಗವು ದೇವರಿಂದ ತುಂಬ ಸುಂದರವಾಗಿ ಮಾಡಲ್ಪಟ್ಟಿದೆ. ಅವಳ ಸೌಂದರ್ಯವನ್ನು ನೋಡಿದ ಯಾರಾದರೂ ಅದನ್ನು ಒಮ್ಮೆ ನೋಡಿದರೆ ನೋಡುತ್ತಲೇ ಇರುತ್ತಿದ್ದರು. ಅದು ರೋಗಿಯಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ. ಎಲ್ಲರೂ ಅವಳನ್ನು ಕ್ಲಿನಿಕ್ನಲ್ಲಿ ನೋಡಿದಾಗಲೆಲ್ಲ ಅವಳು ತುಂಬ ಸುಂದರವಾಗಿದ್ದಾಳೆ, ನಾವು ಅವಳನ್ನು ಅನುಭವಿಸಬೇಕೆಂದು ಅವರು ಊಹಿಸುತ್ತಿದ್ದರು. ನನಗೆ ಅವಳೊಂದಿಗೆ ಅವಕಾಶ ಸಿಕ್ಕರೆ ಆ ರಾತ್ರಿ ಎಷ್ಟು ಸುಂದರವಾಗಿರುತ್ತದೆ ಎನ್ನುತ್ತಿದ್ದರು. ಕೆಲವೊಮ್ಮೆ ಅವಳಿಗೆ ತಮ್ಮನ್ನು ತೋರಿಸಿಕೊಳ್ಳಲು ಬಂದ ರೋಗಿಗಳು ಸಹ ಹೀಗೆಲ್ಲ ಯೋಚಿಸಲು ಪ್ರಾರಂಭಿಸುತ್ತಿದ್ದರು. ಆದರೆ ಅವಳು ತುಂಬ ಸುಂದರವಾಗಿದ್ದಳು. ಅವಳ ದೇಹದ ಪ್ರತಿಯೊಂದು ಭಾಗವು ಸಂಪೂರ್ಣವಾಗಿ ಸೌಂದರ್ಯದಿಂದ ತುಂಬಿತ್ತು. ಸ್ನೇಹಿತರೆ, ಅವಳ ಬಳಿ ಒಬ್ಬ ಹುಡುಗ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಅವನು ಕೂಡ ಕೆಲವೇ ದಿನಗಳಲ್ಲಿ ಓಡಿ ಹೋಗುತ್ತಾನೆ. ಆವಾಗ ಸಹನಾ ಇನ್ನು ಮುಂದೆ ಯಾರೂ ಸಹ ನನ್ನ ಬಳಿ ಕೆಲಸ ಮಾಡಲು ಬರುವುದಿಲ್ಲ ಎಂದು ಭಾವಿಸುತ್ತಾಳೆ. ಏಕೆಂದರೆ ಸುಮಾರು 20 ರಿಂದ 30 ಈ ಥರ ಹುಡುಗರು ಈಗಾಗಲೇ ಕೆಲಸ ಮಾಡಿ ಓಡಿ ಹೋಗಿದ್ದರು.
ಅಷ್ಟರಲ್ಲಿಯೇ ಒಬ್ಬ ಹುಡುಗ ತನ್ನ ರೆಸುಮೆನೊಂದಿಗೆ ಅವಳ ಬಳಿಗೆ ಬರುತ್ತಾನೆ. ಅವನು ಡಿಗ್ರಿ ಮೊದಲನೇ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದನು. ಅವನ ಹೆಸರು ಪ್ರದೀಪ್. ಅವನಿಗೆ ಸುಮಾರು 20 ವರ್ಷ ವಯಸ್ಸಾಗಿರಬೇಕು. ಅವನು ಬಡ ಹುಡುಗ. ಅವನಿಗೆ 3 ಸಹೋದರಿಯರು ಮತ್ತು ಒಬ್ಬ ಸಹೋದರ ಇದ್ದನು. ಇವನೇ ಹಿರಿಯ ಮಗ. ಅವನಿಗೆ ತಂದೆ ಇರಲಿಲ್ಲ ಮತ್ತು ಅವನ ತಾಯಿ ವಿಧವೆ. ಆದ್ದರಿಂದ ಮನೆಯನ್ನು ಹೇಗಾದರೂ ನಿರ್ವಹಿಸುವ ಜವಾಬ್ದಾರಿ ಪ್ರದೀಪನ ಮೇಲೆ ಬೀಳುತ್ತದೆ. ದಿನಪೂರ್ತಿ ಕೆಲಸ ಹುಡುಕುವುದರಿಂದ ಪ್ರದೀಪ ಸುಸ್ತಾಗಿದ್ದನು. ಅವನಿಗೆ ಎಲ್ಲಿಯೂ ಕೂಡ ಕೆಲಸ ಸಿಗುವುದಿಲ್ಲ. ಒಂದು ದಿವಸ ಯಾರೋ ಅವನ ಪರಿಚಯದವರು ಸಹನಾಳ ಕ್ಲಿನಿಕ್ಗೆ ಕೆಲಸ ಕೇಳಲು ಹೋಗುವಂತೆ ಸೂಚಿಸುತ್ತಾರೆ. ಅಲ್ಲಿ ಒಬ್ಬ ಕಾಂಪೌಂಡರ್ನ ಅಗತ್ಯವಿದೆ. ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನೆಂದರೆ ವಿಜ್ಞಾನ ವಿದ್ಯಾರ್ಥಿಯಾಗಿರುವುದರಿಂದ ಕ್ಲಿನಿಕ್ನಲ್ಲಿ ಕೆಲಸ ಮಾಡುವುದು ನಿನಗೆ ಎಲ್ಲವನ್ನು ಕಲಿಯಲು ಸಹಾಯ ಮಾಡುತ್ತದೆ. ಇದರಿಂದ ಭವಿಷ್ಯದಲ್ಲಿ ನೀನು ಕೂಡ ಒಂದು ಸಣ್ಣ ಕ್ಲಿನಿಕ್ ಅನ್ನು ತೆರೆಯಬಹುದು. ನಿಮ್ಮ ಕುಟುಂಬವು ಆರಾಮದಾಯಕ ಜೀವನವನ್ನು ನಡೆಸಲು ಇದು ಸಾಧ್ಯವಾಗುತ್ತದೆ. ಇದೇ ದುರಾಸೆಯಲ್ಲಿ ಒಂದು ದಿನ ಪ್ರದೀಪ ತನ್ನ ಡಾಕ್ಯುಮೆಂಟ್ಸ್ಗಳೊಂದಿಗೆ ಕ್ಲಿನಿಕ್ಗೆ ಸಂದರ್ಶನಕ್ಕಾಗಿ ಹೋಗುತ್ತಾನೆ. ಸಹನಾ ಅವನನ್ನು ತನ್ನ ಕ್ಯಾಬಿನ್ಗೆ ಕರೆಯುತ್ತಾಳೆ. ಸಂದರ್ಶನದ ನಂತರ ಅವಳು ಮೊದಲು ಅವನನ್ನು ಮೇಲಿನಿಂದ ಕೆಳಕ್ಕೆ ಪರೀಕ್ಷಿಸುತ್ತಾಳೆ. ಏಕೆಂದರೆ ಅವಳ ಪ್ರಾಥಮಿಕ ಕೆಲಸವೆಂದರೆ ಕ್ಲಿನಿಕ್ನಲ್ಲಿ ಕೆಲಸ ಮುಗಿಸುವುದು ಅಲ್ಲ, ತನ್ನ ಸ್ವಂತ ಅಗತ್ಯಗಳನ್ನು ಪೂರೈಸುವುದು. ಪ್ರದೀಪ ಒಬ್ಬ ಸುಂದರ ಮತ್ತು ಉತ್ತಮ ಮೈಕಟ್ಟು ಹೊಂದಿರುವ ಯುವಕ ಎಂದು ಅವಳು ಗಮನಿಸುತ್ತಾಳೆ. ಅವನು 20ರ ಹರೆಯದವನಾಗಿರಬೇಕು ಮತ್ತು ಅವನು ಚಿಕ್ಕವನು. ನಂತರ ಅವಳು ಪ್ರದೀಪನನ್ನು ನೋಡಿ ಅವನನ್ನು ಇಷ್ಟಪಡುತ್ತಾಳೆ. ಅವಳು, ಸರಿ, ನೀನು ಇಲ್ಲೇ ವೇಟ್ ಮಾಡಿ, ನಾನು ನಿನ್ನನ್ನು ಸಂದರ್ಶಿಸುತ್ತೇನೆ ಎಂದು ಹೇಳುತ್ತಾಳೆ. 5 ನಿಮಿಷಗಳ ನಂತರ ಸಹನಾ ತನ್ನ ಕ್ಯಾಬಿನ್ಗೆ ಹಿಂತಿರುಗಿ, ನೀವು ಏನು ಮಾಡುತ್ತೀರಿ, ನೀವು ಎಷ್ಟು ಶಿಕ್ಷಣ ಹೊಂದಿದ್ದೀರಿ ಎಂದು ಹೇಳುತ್ತಾಳೆ. ಅವನು ಉತ್ತರಿಸುತ್ತಾನೆ, ಮೇಡಮ್, ನಾನು ಇನ್ನೂ ಡಿಗ್ರಿ ಫಸ್ಟ್ ಸೆಮಿಸ್ಟರ್ನಲ್ಲಿ ಓದುತ್ತಿದ್ದೇನೆ. ಅವನು ತನ್ನ ಕುಟುಂಬದ ಬಗ್ಗೆ ಮತ್ತು ಅವನ ಪರಿಸ್ಥಿತಿಯ ಬಗ್ಗೆ ಎಲ್ಲವನ್ನು ಅವಳಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಪ್ರದೀಪನ ಪರಿಸ್ಥಿತಿಯ ಬಗ್ಗೆ ಕೇಳಿದ ಸಹನಾಳ ಮನಸ್ಸಿನಲ್ಲಿ ಎಲ್ಲೋ ಅವನಿಗೆ ಹಣದ ಅವಶ್ಯಕತೆ ಇದೆ ಎಂಬ ಆಲೋಚನೆ ಮೂಡುತ್ತದೆ. ಬಹುಶಃ ಅವನು ತನ್ನ ಕೆಲಸದಲ್ಲಿ ಪರಿಪೂರ್ಣನಾದರೆ ಅವನ ಪರಿಸ್ಥಿತಿ ಸುಧಾರಿಸಬಹುದು ಮತ್ತು ಅವಳ ಅಗತ್ಯಗಳು ಸಹ ಪೂರೈಸಲ್ಪಡುತ್ತವೆ. ಸಹನಾ ಅವನನ್ನು ನೇಮಿಸಿಕೊಳ್ಳುತ್ತಾಳೆ. ಅವನಿಗೆ ಹೆಚ್ಚಿನ ಸಂಬಳ ಸಿಗುವುದಿಲ್ಲ, ಕೇವಲ 10,000 ಎಂದು ಅವಳು ಅವನಿಗೆ ಹೇಳುತ್ತಾಳೆ. ಹುಡುಗ, ಸರಿ ಮೇಡಮ್, ಈಗ ಇಷ್ಟೇ ಸಾಕು, ಜೊತೆಗೆ ನನಗೆ ಓದಲು ಅವಕಾಶ ಸಿಗುತ್ತದೆ ಎಂದು ಹೇಳುತ್ತಾನೆ. ನಂತರ ಅವಳು, ನೋಡು, ನನಗೆ ಇನ್ನೂ ಒಂದು ಷರತ್ತು ಇದೆ. ನಾನು ನಿನ್ನನ್ನು ನನ್ನ ಮನೆಯಲ್ಲಿ ಏರಿಸುತ್ತೇನೆ. ನೀನು ನಿನ್ನ ಮನೆಗೆ ಹೋಗಬೇಕಾಗಿಲ್ಲ. ಆಹಾರ ಮತ್ತು ಪಾನೀಯಗಳು ಸೇರಿದಂತೆ ನಿನಗೆ ಬೇಕಾದ ಎಲ್ಲವನ್ನು ನೀನು ಪಡೆಯುತ್ತೀಯ. ನೀನು ಬಯಸಿದರೆ ನನ್ನ ಮನೆಯಲ್ಲಿಯೇ ಇದ್ದು ಅಧ್ಯಯನ ಮಾಡಬಹುದು. ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ನಾನು ನಿನ್ನನ್ನು ಪ್ರತಿದಿನ ನಿನ್ನ ಮನೆಗೆ ಹೋಗಲು ಬಿಡುವುದಿಲ್ಲ ಎಂದಳು. ರಾತ್ರಿ ನನ್ನ ಮನೆಯಲ್ಲಿ ನೀನು ಯಾವುದೇ ಕೆಲಸ ಮಾಡಬೇಕಾಗಿಲ್ಲ. ನನ್ನ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನೀನು ನನ್ನ ಮನೆಯಲ್ಲಿಯೇ ಮಲಗಬೇಕು. ಹಾಗಾಗಿ ಪ್ರದೀಪ, ನಾನು ನನ್ನ ಮನೆಯಲ್ಲಿಯೇ ರಾತ್ರಿ ಹೋಗಿ ಮಲಗಬೇಕು ಮತ್ತು ನಾನು ಇಲ್ಲಿಯೂ ಮಲಗಬೇಕೆ ತಾನೆ? ಹಾಗಾದರೆ ಅವಳಿಗೆ ರಾತ್ರಿ ನಾನು ನನ್ನ ಮನೆಗೆ ಹೋಗುವುದರಿಂದ ಏನೂ ಸಮಸ್ಯೆ ಎಂದು ಯೋಚಿಸುತ್ತಾನೆ. ನಂತರ ಪ್ರದೀಪ, ಪರವಾಗಿಲ್ಲ ಮೇಡಮ್, ನಾನು ನೀವು ಹೇಳಿದ ಎಲ್ಲ ಷರತ್ತುಗಳಿಂದ ಕೆಲಸಕ್ಕೆ ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ. ಅವಳು, ಪರವಾಗಿಲ್ಲ, ಈಗ ನೀನು ನಾಳೆಯಿಂದ ಕೆಲಸಕ್ಕೆ ಬರಬಹುದು ಎಂದು ಹೇಳುತ್ತಾಳೆ. ಪ್ರದೀಪ ಸಂತೋಷದಿಂದ ಅಲ್ಲಿಂದ ಹೊರಟು ತನ್ನ ಮನೆಗೆ ತಲುಪುತ್ತಾನೆ. ನನಗೆ ಕೆಲಸ ಸಿಕ್ಕಿದೆ ಎಂದು ಅವನು ಎಲ್ಲರಿಗೂ ಹೇಳುತ್ತಾನೆ ಮತ್ತು ನಾಳೆಯಿಂದ ನಾನು ಕೆಲಸಕ್ಕೆ ಸಿಕ್ಕಿರುವ ಕ್ಲಿನಿಕ್ನಲ್ಲಿಯೇ ಇರಬೇಕಾಗುತ್ತದೆ ಮತ್ತು ನಾನು ವಾರಕ್ಕೊಮ್ಮೆ ಆದರೂ ಮನೆಗೆ ಬರುತ್ತೇನೆ ಎಂದು ತನ್ನ ತಾಯಿಗೆ ಹೇಳುತ್ತಾನೆ. ಅವನ ತಾಯಿ, ಪರವಾಗಿಲ್ಲ ಮಗನೇ, ನೀನು ಎಲ್ಲಿ ಬೇಕಾದರೂ ವಾಸಿಸು, ಆದರೆ ಜಾಗರೂಕನಾಗಿರು ಮತ್ತು ಎಂದಿಗೂ ಯಾವುದೇ ತಪ್ಪು ಕೆಲಸ ಮಾಡಬೇಡ ಎಂದು ಹೇಳುತ್ತಾಳೆ. ಅವಳು ಅವನಿಗೆ ಅದನ್ನು ಚೆನ್ನಾಗಿ ವಿವರಿಸುತ್ತಾಳೆ ಮತ್ತು ಅವನು, ಹಾಗೇನು ಮಾಡುವುದಿಲ್ಲ ಅಮ್ಮ, ಭವಿಷ್ಯದಲ್ಲಿ ನನಗಾಗಲಿ ಅಥವಾ ನಿನಗಾಗಲಿ ತೊಂದರೆ ಉಂಟು ಮಾಡುವ ಯಾವುದೇ ತಪ್ಪು ಕೆಲಸವನ್ನು ನಾನು ಮಾಡುವುದಿಲ್ಲ ಎಂದು ಹೇಳುತ್ತಾನೆ. ಮರುದಿನ ಬೆಳಿಗ್ಗೆ ಪ್ರದೀಪ ಸ್ನಾನ ಮಾಡಿ ತನ್ನ ಮನೆಯಿಂದ ಹೊರಟು ಸುಮಾರು 10 ಗಂಟೆಗೆ ಅವನು ಕ್ಲಿನಿಕ್ ಅನ್ನು ಸಹ ತಲುಪುತ್ತಾನೆ. ಆಗಲೇ ಸಹನಾ ಕ್ಲಿನಿಕ್ನಲ್ಲಿಯೇ ಇದ್ದಳು. ಸ್ನೇಹಿತರೆ, ಸಹನಾ ಸಾಮಾನ್ಯವಾಗಿ ಫ್ಯಾಷನ್ ಉಡುಪುಗಳನ್ನು ಧರಿಸುತ್ತಿದ್ದಳು. ಅವಳು ವಿರಾಳವಾಗಿ ಸೀರೆ ಇತ್ಯಾದಿಗಳನ್ನು ಧರಿಸುತ್ತಿದ್ದಳು. ಕೆಲವೊಮ್ಮೆ ಅವಳು ಹೆಚ್ಚಾಗಿ ಆಧುನಿಕ ಉಡುಪುಗಳಂತಹ ಉಡುಪುಗಳನ್ನು ಧರಿಸುತ್ತಿದ್ದಳು. ಇದರಿಂದ ಜನರು ಅವಳನ್ನು ನೋಡುತ್ತಾರೆ ಮತ್ತು ಅವಳ ಕಡೆಗೆ ಮತ್ತಷ್ಟು ಆಕರ್ಷಿತರಾಗುತ್ತಾರೆ. ಜನರು ತನ್ನನ್ನು ನೋಡಿ ತನ್ನತ್ತ ಆಕರ್ಷಿತರಾಗಬೇಕೆಂದು ಮತ್ತು ತನ್ನಿಂದ ಆಕರ್ಷಿತರಾಗುವವರು ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಬೇಕೆಂದು ಅವಳು ಬಯಸಿದಳು. ಎಲ್ಲವೂ ತನ್ನಂತೆ ನಡೆಯದಿದ್ದರೆ ತನ್ನ ಜೊತೆಯಲ್ಲಿರುವವನು ಸಹ ಅವಳು ಹೊಡೆಯುತ್ತಿದ್ದಳು. ಪ್ರದೀಪ ತನ್ನ ಕೆಲಸಕ್ಕೆ ಬರುತ್ತಾನೆ
ಮತ್ತು ಅವನು ಬಂದ ತಕ್ಷಣ ಸಹನಾ ಅವನನ್ನು ಬಂದಿದೆಯಾ ಎಂದು ಕೇಳುತ್ತಾಳೆ. ಆಗ ಅವನು ಹೌದು ಮೇಡಮ್, ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಅವಳು ಸರಿ, ನೀನು ನನ್ನೊಂದಿಗೆ ಇರು, ನಾನು ಏನು ಬರೆದು ಕೊಡುತ್ತೇನೋ ಏನು ಹೇಳುತ್ತೇನೋ ಅದನ್ನು ನನಗೆ ಕೊಡುತ್ತಲೇ ಇರು ಎಂದು ಹೇಳುತ್ತಾಳೆ. ಅವನು ಸರಿ ಮೇಡಮ್, ಇಂದು ಇಡೀ ದಿನ ಕ್ಲಿನಿಕ್ನ ಕೆಲಸ ಆಗುತ್ತದೆ. ಸ್ನೇಹಿತರೆ, ಈಗ ಸಂಜೆ 7 ಗಂಟೆಯ ಸುಮಾರಾಗಿತ್ತು ಮತ್ತು ಸಹನಾ ನಮ್ಮ ಕ್ಲಿನಿಕ್ 8 ಗಂಟೆಗೆ ಮುಚ್ಚುತ್ತದೆ, ಆದ್ದರಿಂದ ಎಲ್ಲವನ್ನು ಸರಿಯಾಗಿ ಇರಿಸಿ ಎಂದು ಪ್ರದೀಪನಿಗೆ ಹೇಳುತ್ತಾಳೆ. ಅವಳು 8ರ ಹೊತ್ತಿಗೆ ತನ್ನ ಕ್ಲಿನಿಕ್ಕನ್ನು ಮುಚ್ಚುತ್ತಾಳೆ. ನಂತರ ಸಹನಾ ಪ್ರದೀಪನಿಗೆ ತನ್ನ ಬ್ಯಾಗ್ ತೆಗೆದುಕೊಂಡು ಕಾರಿನಲ್ಲಿ ಇಟ್ಟು ಮನೆಗೆ ಹೋಗುವಂತೆ ಹೇಳುತ್ತಾಳೆ. ಸ್ನೇಹಿತರೆ, ಪ್ರದೀಪ ತನ್ನ ಸಾಮಾನುಗಳನ್ನು ಮತ್ತು ಸಹನಾಳ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಬ್ಯಾಗ್ ಮತ್ತು ಇತರ ವಸ್ತುಗಳನ್ನು ಕಾರಿನಲ್ಲಿ ಇರಿಸಿ ನಂತರ ಹೋಗಿ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಸಹನಾ ಬಂದು ಪ್ರದೀಪ್ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದನ್ನು ನೋಡಿ, ನೀನು ಹಿಂದೆ ಏಕೆ ಕುಳಿತಿದ್ದೀಯಾ, ಬಂದು ಮುಂದೆ ಕುಳಿತುಕೋ ಎಂದು ಕೇಳುತ್ತಾಳೆ. ಅವನು ಸ್ವಲ್ಪ ಮುಜುಗರದಿಂದ ಬಂದು ಮುಂದೆ ಕುಳಿತುಕೊಳ್ಳುತ್ತಾನೆ. ನಂತರ ಕಾರು ಸ್ಟಾರ್ಟ್ ಆಗುತ್ತದೆ. ಇಬ್ಬರು ತಮ್ಮ ಕ್ಲಿನಿಕ್ನಿಂದ ಹೊರಟು ಮನೆಗೆ ಹೋಗುತ್ತಾರೆ. ದಾರಿಯಲ್ಲಿ ಅವಳು ಮದ್ಯಪಾನದ ಅಂಗಡಿಯನ್ನು ನೋಡುತ್ತಾಳೆ. ಸಹನಾ ಅಲ್ಲಿ ಕಾರನ್ನು ನಿಲ್ಲಿಸಿ ಅವನಿಗೆ ಒಂದು ಬ್ರ್ಯಾಂಡ್ ಮದ್ಯವನ್ನು ಖರೀದಿಸಿ ತರಲು ಹೇಳುತ್ತಾಳೆ. ಆ ಹುಡುಗ ಹೋಗಿ ಮದ್ಯದ ಒಂದು ಬಾಟಲ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಹಿಂತಿರುಗುತ್ತಾನೆ. ನಂತರ ಅವರಿಬ್ಬರು ಕಾರಿನಲ್ಲಿ ಹಿಂತಿರುಗಿ ಮನೆಗೆ ಹೋಗುತ್ತಾರೆ. ಮನೆ ತಲುಪಿದಾಗ ಸಹನಾಗೆ ಸೇರಿದ ಒಂದು ಐಷಾರಾಮಿ ಬಂಗಲೆಯನ್ನು ನೋಡುತ್ತಾರೆ. ಅದು ಒಂದು VIP ಅರಮನೆಯಂತಿತ್ತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಇಡೀ ಮನೆಯ ಏಕೈಕ ನಿವಾಸಿ ಅವಳೊಬ್ಬಳೇ. ಅವರು ಮನೆಯನ್ನು ಪ್ರವೇಶಿಸುತ್ತಾರೆ. ಲೈಟ್ಸ್ ಆನ್ ಆದ ತಕ್ಷಣ ಅದು ಒಂದು ಸುಂದರ ದೃಶ್ಯ. ಪ್ರದೀಪ ತನ್ನ ಜೀವನದಲ್ಲಿ ಇಂತಹ ಮನೆಯನ್ನು ಎಂದಿಗೂ ನೋಡಿರಲಿಲ್ಲ. ಅದನ್ನು ನೋಡಿದ ಅವನು ದಿಗ್ಭ್ರಮೆಗೊಂಡು ಸಹನಾಗೆ ಕೇಳುತ್ತಾನೆ, ಮೇಡಮ್, ನಿಮ್ಮ ಮನೆ ಎಷ್ಟು ಸುಂದರವಾಗಿದೆ ಮತ್ತು ನೀವು ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿ ಹೇಗೆ ವಾಸಿಸುತ್ತೀರಿ? ಅವಳು ಹೇಳುತ್ತಾಳೆ, ಮನೆ ಸುಂದರವಾಗಿದೆ ಮತ್ತು ನಾನು ಅಲ್ಲವೇ? ಅವನು ಉತ್ತರಿಸುತ್ತಾನೆ, ಮೇಡಮ್, ನೀವು ಮನೆಗಿಂತ ಹೆಚ್ಚು ಸುಂದರವಾಗಿದ್ದೀರಿ. ಇದನ್ನು ಕೇಳಿ ಸಹನಾ ತುಂಬ ಭಾವುಕಳಾದಳು. ಪ್ರದೀಪ ಸತ್ಯವನ್ನೇ ಹೇಳುತ್ತಿದ್ದ. ಅವಳು ನಿಜವಾಗಿಯೂ ಸುಂದರವಾಗಿದ್ದಳು. ಪ್ರದೀಪ ಮೊದಲ ದಿನದಿಂದಲೇ ಅವಳ ಸೌಂದರ್ಯವನ್ನು ಗಮನಿಸುತ್ತಿದ್ದನು. ಅವಳ ದೇಹದ ಪ್ರತಿ ಇಂಚು ತುಂಬಾನೇ ಸುಂದರವಾಗಿತ್ತು. ಸ್ನೇಹಿತರೆ, ಈಗ ಸಮಯ ಸುಮಾರು 8:30 ಆಗಿತ್ತು. ಸಹನಾ ಪ್ರದೀಪನನ್ನು ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳಿದಳು. ಇಡೀ ಮನೆ ದೊಡ್ಡದಾದ ಪ್ರಥಮ ದರ್ಜೆಯ ಹವಾನಿಯಂತ್ರಣಗಳನ್ನು ಹೊಂದಿತ್ತು. ಅವಳು AC ಆನ್ ಮಾಡಿ ನಗುತ್ತಾ, ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಹೇಳುತ್ತಾಳೆ. ಪ್ರದೀಪ ಸರಿ ಮೇಡಮ್ ಎಂದು ಉತ್ತರಿಸಿದನು. ನಂತರ ಸಹನಾ ಬಾತ್ರೂಮ್ ಒಳಗೆ ಹೋಗುತ್ತಾಳೆ. ಅವಳು ಸ್ನಾನ ಮುಗಿಸಿ ಹೊರಬರುವಾಗ ಅವಳು ಒಂದು ವಿಚಿತ್ರವಾದ ಗೌನ್ ಧರಿಸುತ್ತಾಳೆ. ಅವಳನ್ನು ನೋಡಿದಾಗ ಪ್ರದೀಪನ 2 ಕಣ್ಣುಗಳು ಅಕ್ಷರಶಃ ಮಿನುಗುತ್ತವೆ. ಪೂರ್ಣ ನಿಲುವಂಗಿಯನ್ನು ಧರಿಸಿ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದ ಮೇಡಮ್ ಈಗ ಅವಳ ದೇಹವನ್ನು ನೋಡಿದ ನಂತರ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನ ಭಾವನೆಗಳು ತುಂಬ ವೇಗವಾಗಿ ಏರುತ್ತಿವೆ. ಇದು ನನ್ನ ಜೀವನದ ದೊಡ್ಡ ಅವಕಾಶ ಎಂದು ನನಗೆ ಅನಿಸುತ್ತದೆ. ನಾನು ನನ್ನ ಕೆಲಸವನ್ನು ಉಳಿಸಿಕೊಳ್ಳಲು ಅಥವಾ ಬಿಡಲಿ, ಅವಳನ್ನು ಮೆಚ್ಚಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ. ಪ್ರದೀಪನಿಗೆ ತನ್ನ ಆಸೆ ಇವತ್ತೇ ಈಡೇರಲಿದೆ ಎಂದು ತಿಳಿದಿರಲಿಲ್ಲ. ಸಹನಾ ಸ್ನಾನ ಮಾಡಿ ಕೂದಲು ಒಣಗಿಸಿದ ನಂತರ ಬಂದು ಅವನ ಮುಂದೆ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಪ್ರದೀಪನ ಗಮನ ಸೆಳೆಯಲು ಅವಳು ಇದ್ದಕ್ಕಿದ್ದಂತೆ ಸ್ವಲ್ಪ ಬಾಗುತ್ತಾಳೆ. ಅವಳು ಬಾಗಿದಾಗ ಅವಳ ದೇಹದ ಕೆಲವು ಭಾಗಗಳು ಗೋಚರಿಸುತ್ತವೆ. ಪ್ರದೀಪನ ನೋಟ ಅಲ್ಲಿಯೇ ಸ್ಥಿರವಾಗಿರುತ್ತದೆ. ಸಹನಾ ಇದನ್ನೆಲ್ಲ ಗಮನಿಸುತ್ತಿದ್ದಳು. ಅವಳ ಏಕೈಕ ಗುರಿಯಾಗಿತ್ತು ಪ್ರದೀಪನನ್ನು ಹೇಗಾದರೂ ಮಾಡಿ ತನ್ನಡೆಗೆ ಸೆಳೆಯುವುದು. ಆಗ ಸಹನಾ ನಗುತ್ತಾ, ಏನಾಯಿತು, ನೀನು ಏನು ನೋಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಪ್ರದೀಪ ಗಾಬರಿಗೊಳ್ಳುತ್ತಾನೆ. ಅವನು ನಾನು ಏನನ್ನು ನೋಡುತ್ತಿಲ್ಲ ಎಂದು ಹೇಳುತ್ತಾನೆ. ಅವಳು ನಿನ್ನ ಕಣ್ಣುಗಳು ನನ್ನ ಮೇಲೆ ಇದ್ದವು ಸರಿಯೇ ಎಂದು ಹೇಳುತ್ತಾಳೆ. ಇಲ್ಲ ಮೇಡಮ್, ಅದು ಹಾಗೇ ಆಯಿತು. ನನ್ನ ನೋಟ ತಪ್ಪಾಗಿ ನಿಮ್ಮ ಮೇಲೆ ಬಿದ್ದಿತು. ನಾನು ನೋಡಬಾರದಿತ್ತು ಎಂದು ಹೇಳುತ್ತಾನೆ. ಅವಳು ಪರವಾಗಿಲ್ಲ, ಇದೆಲ್ಲ ಈ ವಯಸ್ಸಿನಲ್ಲಿ ಆಗುತ್ತದೆ ಎಂದು ಹೇಳುತ್ತಾಳೆ. ನಂತರ ಅವಳು ಅವನ ಬಳಿ ಇರುವ ಪಾನೀಯಗಳನ್ನು ತಂದು ಒಂದು ಪ್ಯಾಕ್ ಮಾಡಲು ಹೇಳುತ್ತಾಳೆ. ಆಗ ಪ್ರದೀಪ ಒಂದು ಪ್ಯಾಕ್ ಮಾಡಿದಾಗ ಕೇವಲ ಒಂದು ಮಾತ್ರ ತಯಾರಿಸಿದ್ದೀಯಾ, ನೀನು ಕುಡಿಯುವುದಿಲ್ಲವೇ ಎಂದು ಕೇಳುತ್ತಾಳೆ. ಅವನು ಇಲ್ಲ ಮೇಡಮ್, ನಾನು ಕುಡಿಯುವುದಿಲ್ಲ. ನೀನು ಕುಡಿ ಪ್ರದೀಪ, ಅದು ಚೆನ್ನಾಗಿರುತ್ತದೆ ಎಂದು ಸಹನಾ ಮತ್ತೆ ಹೇಳುತ್ತಾಳೆ. ಅದರ ನಂತರ ಸ್ನೇಹಿತರೆ ಇಬ್ಬರು ಸ್ವಲ್ಪ ಕುಡಿಯುತ್ತಾರೆ. ಮೊದಲ ಪ್ಯಾಕ್ ಬಗ್ಗೆ ಇಬ್ಬರಿಗೂ ಏನೂ ಅರ್ಥವಾಗಲಿಲ್ಲ. ಈಗ ಪ್ರದೀಪ ಯೋಚಿಸುತ್ತಾನೆ, ನಾನು ಕಂಡ ಕನಸು ನನಸಾಗಿದೆಯೇ? ನಾನು ಕನಸು ಕಂಡಿದ್ದನ್ನೆಲ್ಲ ಸಾಧಿಸುವ ಹಂತಕ್ಕೆ ಬಂದಿದ್ದೇನೆ. ಇದೆಲ್ಲವೂ ಈ ಕೆಲಸದೊಂದಿಗೆ ಸಿಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಂತರ ಇಬ್ಬರು ಕುಡಿದ ನಶೆಯಲ್ಲಿ ಒಟ್ಟಿಗೆ ಡ್ಯಾನ್ಸ್ ಮಾಡುತ್ತಾರೆ.
ಮತ್ತು ಡ್ಯಾನ್ಸ್ ಮಾಡುವಾಗ ಅವರು ಪರಸ್ಪರ ಸ್ಪರ್ಶಿಸಿದಾಗ ಪ್ರದೀಪನ ಸಹನನೊಂದಿಗೆ ಸಂಬಂಧವನ್ನು ರೂಪಿಸುವ ಬಯಕೆ ಬೆಳೆಯುತ್ತದೆ ಮತ್ತು ಸಹನಾಳ ಬಯಕೆಯು ಕುದಿಯಲು ಪ್ರಾರಂಭಿಸುತ್ತದೆ. ಈ ಮಧ್ಯೆ ಸಹನ ಅವನಿಗೆ ಇದು ಇನ್ನೂ ಸ್ವಲ್ಪ ಕಡಿಮೆ ಆಗಿದೆ, ಇನ್ನೊಂದು ಪ್ಯಾಕ್ ತೆಗೆದುಕೊಳ್ಳೋಣ ಎಂದು ಹೇಳುತ್ತಾಳೆ. ಎಂದಿಗೂ ಕುಡಿಯದ ಹುಡುಗ ಒಪ್ಪುತ್ತಾನೆ ಮತ್ತು ಪ್ಯಾಕ್ ಮಾಡಲು ಹೋಗುತ್ತಾನೆ ಮತ್ತು ಇಬ್ಬರು ತುಂಬಾ ಕುಡಿದು ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ. ನಂತರ ಸಹನ ಅವನಿಗೆ ಮುಂದೆ ಏನು ಪ್ಲಾನ್ ಇದೆ ಎಂದು ಕೇಳುತ್ತಾಳೆ. ಅವನು ನಿನಗೆ ಏನು ಬೇಕೋ ನಾನು ಇಂದು ನಿನ್ನವನು, ನೀನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳುತ್ತಾನೆ. ಸಹನ ನನ್ನ ಜೊತೆ ಇರುವವನು ನನ್ನವನಾಗಿರಬೇಕೆಂದು ನಾನು ಬಯಸುತ್ತೇನೆ. ನಾವಿಬ್ಬರು ಸ್ವತಂತ್ರರು ಮತ್ತು ಯಾರೂ ನಮಗೆ ಅಡ್ಡಿಪಡಿಸದೆ ನಾವು ನಮ್ಮ ಜೀವನವನ್ನು ಸ್ವಾತಂತ್ರ್ಯದಿಂದ ನಡೆಸಬಹುದು. ನಾವು ಪರಸ್ಪರ ಏನು ಬೇಕಾದರೂ ಮಾಡಬಹುದು. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂಪೂರ್ಣವಾಗಿ ಶಾಂತಿಯನ್ನು ನಾವು ಕಂಡುಕೊಳ್ಳಬಹುದು. ಸಹನ ಅವನನ್ನು ತನ್ನ ಮಲಗುವ ಕೋಣೆಗೆ ಕರೆದೊಯ್ದು ಒಳಗಿನಿಂದ ಬಾಗಿಲು ಮುಚ್ಚುತ್ತಾಳೆ. ಎಸಿ ಓಡುತ್ತಿತ್ತು. ಇಡೀ ಕೋಣೆ ತಂಪಾಗಿತ್ತು. ಸಹನ ತನ್ನ ಕೋಣೆಯನ್ನು ತಲುಪಿದ ತಕ್ಷಣ ಅವಳು ಪ್ರದೀಪನನ್ನು ಕೇಳುತ್ತಾಳೆ, ನೀನು ಈಗ ಯಾವುದಕ್ಕೆ ಕಾಯುತ್ತಿದ್ದೀಯಾ? ನಾನು ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕೆ? ಸ್ನೇಹಿತರೆ, ಅಷ್ಟರಲ್ಲಿ ಸಹನ ಸ್ವತಃ ಮುಂದೆ ಬರುತ್ತಾಳೆ ಮತ್ತು ನಂತರ ಅವಳು ಅವನ ದೇಹದಿಂದ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸುತ್ತಾಳೆ. ಈಗ ದೃಶ್ಯವು ತುಂಬ ಅದ್ಭುತ ಮತ್ತು ಭಯಾನಕವಾಗಿ ಮಾರ್ಪಟ್ಟಿತ್ತು. ಇಂದು ಮೊದಲ ದಿನ ಕೆಲಸಕ್ಕೆ ಬಂದ ಹುಡುಗನಿಗೆ ಇದೆಲ್ಲವೂ ಕೆಲಸದೊಂದಿಗೆ ಸಿಗುತ್ತದೆ ಎಂದು ತಿಳಿದಿರಲಿಲ್ಲ. ಸ್ನೇಹಿತರೆ, ಅವನು ಒಳಗಿನಿಂದ ತುಂಬಾನೇ ಉತ್ಸುಕನಾಗಿದ್ದನು. ಆದರೆ ಅವನು ಒಳಗೆ ಭಯಭೀತನಾಗಲು ಪ್ರಾರಂಭಿಸುತ್ತಾನೆ. ಸಹನ ಅವನನ್ನು ತನ್ನ ಕಡೆಗೆ ಕರೆಯಲು ಅವನಿಗೆ ಸೂಚಿಸಿದಾಗ ಅವನು, ಮೇಡಮ್, ನಾನು ನಿಮಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಸಹನ ಹೇಳು ಎನ್ನುತ್ತಾಳೆ. ಮೇಡಮ್, ಇವತ್ತು ನಾನು ನಿಮ್ಮ ಜೊತೆ ಇದನ್ನೆಲ್ಲ ಮಾಡಿದ ಮೇಲೆ ನಾಳೆ ನೀವು ನನಗೆ ಕೆಲಸದಿಂದ ಹೊರಹಾಕಿದರೆ ನಾನು ಏನು ಮಾಡಲಿ ಎಂದ. ಆಗ ಸಹನ, ನೋಡು ಪ್ರದೀಪ್, ನನಗೆ ಒಂದು ಷರತ್ತು ಇದೆ. ನೀನು ನಾನು ಇಷ್ಟಪಡುವುದನ್ನು ಮಾಡಿದರೆ, ಅಂದರೆ ನೀನು ನನಗೆ ಬೇಕಾದುದನ್ನು ಚೆನ್ನಾಗಿ ಮಾಡಿ ನನ್ನನ್ನು ಸಂತೋಷವಾಗಿಟ್ಟರೆ ಇಂದಿನಿಂದ ನಿನ್ನ ಕೆಲಸ ಖಚಿತ. ನೀನು ತುಂಬ ಹಣವನ್ನು ಗಳಿಸುತ್ತೀಯ. ನಿಮ್ಮ ಬಡತನವು ನಿರ್ಮೂಲನೆಯಾಗುತ್ತದೆ. ಹಣದ ಬಗ್ಗೆ ಚಿಂತಿಸಬೇಡ. ನನ್ನ ಬಳಿ ಅದು ಸಾಕಷ್ಟು ಇದೆ. ನಾನು ಅದನ್ನು ಏನು ಮಾಡಲಿ? ನನಗೆ ಬೇರೆ ಯಾರೂ ಇಲ್ಲ. ಮತ್ತು ಇನ್ನೊಂದು ವಿಷಯ, ನಾನು ಭೇಟಿಯಾದ ಮೊದಲ ಹುಡುಗ ನೀನೊಬ್ಬನೇ ಅಲ್ಲ. ಕನಿಷ್ಠ 20ರಿಂದ 25 ಹುಡುಗರು ಬಂದು ನನ್ನೊಂದಿಗೆ ಕೆಲಸ ಮಾಡಿ ನಂತರ ಓಡಿ ಹೋಗಿದ್ದಾರೆ. ನಾನು ಇದನ್ನು ಎಲ್ಲರೊಂದಿಗೆ ಮಾಡುತ್ತೇನೆ. ಯಾರಾದರೂ ನನ್ನನ್ನು ಸಂತೋಷವಾಗಿಡಲು ಸಾಧ್ಯವಾಗಿದ್ದರೆ ನಾನು ಅವರನ್ನು ಓಡಿಸುತ್ತೇನೆ. ಪ್ರದೀಪ ಇದನ್ನು ಕೇಳಿದಾಗ ಅವನು ಸ್ವಲ್ಪ ಆತಂಕಕ್ಕೊಳಗಾಗುತ್ತಾನೆ. ಅವನು ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಎಂದು ಆಶ್ಚರ್ಯಪಡುತ್ತಾನೆ. ಆದ್ದರಿಂದ ಅವನು, ಮೇಡಮ್, ನಾನು ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂದು ನನಗೆ ತಿಳಿದಿಲ್ಲ. ನೀವು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೀರಾ? ಆಗ ಅವಳು ಉತ್ತರಿಸಿದಳು, ಅದು ನನ್ನ ನಿಯಮ. ನನ್ನ ಇಚ್ಛೆಯಂತೆ ಪ್ರದರ್ಶನ ನೀಡದ ಯಾರನ್ನಾದರೂ ನಾನು ಕೆಲಸದಿಂದ ತೆಗೆದುಹಾಕುತ್ತೇನೆ. ಪ್ರದೀಪ ಹೇಳಿದನು, ಮೇಡಮ್, ದಯವಿಟ್ಟು ಒಂದು ಕೆಲಸ ಮಾಡಿ. ನನಗೆ ಇಂದು ಸಮಯ ನೀಡಿ. ಇಂದು ನಡೆಯುವ ಯಾವುದಕ್ಕೂ ಅಸಮಾಧಾನಗೊಳ್ಳಬೇಡಿ. ನಾಳೆ ನಾನು ನಿಮಗೆ ಒಳ್ಳೆಯ ಪ್ರದರ್ಶನ ನೀಡಿದರೆ ನೀವು ಅದನ್ನು ಬಹಳ ಸಮಯದವರೆಗೆ ನೆನಪಿಸಿಕೊಳ್ಳುತ್ತೀರಿ. ಆಗ ಅವಳು, ಸರಿ, ಹಾಗೇನು ನಾಳೆ? ಅಂಥದ್ದೇನು ವಿಶೇಷ? ಅವನು ಉತ್ತರಿಸಿದನು, ನಾಳೆಯ ಬಗ್ಗೆ ನಿಮಗೆ ನಾಳೆ ತಿಳಿಯುತ್ತದೆ. ಇಂದು ನಾನು ಅದನ್ನು ಕೇಳಬೇಡಿ. ಆದರೆ ನಾನು ಇವತ್ತು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಮತ್ತು ನನ್ನ 100% ನೀಡುತ್ತೇನೆ. ಅದರ ನಂತರ ಅವರ ನಡುವೆ ಎಲ್ಲವೂ ನಡೆಯುತ್ತದೆ ಮತ್ತು ಅವರ ರೂಪಿಸಿಕೊಂಡ ಸಂಬಂಧವು ಸುಮಾರು 1 ಗಂಟೆ ಇರುತ್ತದೆ. ಇದನ್ನು ಮಾಡುವ ಮೊದಲು ಅವರಿಬ್ಬರು ತಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ. ಅವರಿಬ್ಬರು ಆ ಕ್ಷಣವನ್ನು ಆನಂದಿಸುತ್ತಾರೆ. ತನ್ನ 100% ಅನ್ನು ನೀಡುವ ಪ್ರಯತ್ನದಲ್ಲಿ ಪ್ರದೀಪ ತನ್ನ ಎಲ್ಲ ಶಕ್ತಿಯನ್ನು ಹಾಕುತ್ತಾನೆ ಮತ್ತು ತನ್ನ ಸಹಿಷ್ಣುತೆಯನ್ನು, ತನ್ನ ಶಕ್ತಿಯನ್ನು ಪೂರ್ಣ ತೀವ್ರತೆಯಿಂದ ಬಳಸುತ್ತಾನೆ. ಸ್ನೇಹಿತರೆ, 1ರಿಂದ 2 ಗಂಟೆಗಳ ಆಟದ ಸಮಯದಲ್ಲಿ ಸಹನಾಗೆ ತುಂಬಾನೇ ಸುಖ ಎನಿಸಿತು. ಅವಳಿಗೆ ಮಜಾ ಬಂದಿತು. ಎಲ್ಲವೂ ಶಾಂತವಾದಾಗ ಅವಳು, ಏನೇ ಆಗಲಿ ಪ್ರದೀಪ, ನಿನ್ನ ಪ್ರದರ್ಶನ ಬಹಳ ಚೆನ್ನಾಗಿತ್ತು ಎಂದು ಹೇಳಿದಳು. ಮೇಡಮ್, ನನ್ನ ಕೆಲಸ ಖಚಿತವೇ ಎಂದು ಕೇಳುತ್ತಾನೆ. ನಾಳೆ ನಿನ್ನ ಪ್ರದರ್ಶನ ಚೆನ್ನಾಗಿದ್ದರೆ ನಿನ್ನ ಕೆಲಸ ಖಚಿತ ಮತ್ತು ನಾನು ನಿನ್ನ ಜೀವನವನ್ನು ಸಹ ಸುಧಾರಿಸುತ್ತೇನೆ ಎಂದಳು. ಮೇಡಮ್, ನೀವು ಅದೆಲ್ಲ ನನಗೆ ಬಿಡಿ. ಸ್ನೇಹಿತರೆ, ಈ ಚಕ್ರವು ಆ ರಾತ್ರಿ ಹಲವಾರು ಬಾರಿ ಮುಂದುವರಿಯುತ್ತದೆ. ತಿಂದು ಕುಡಿದ ನಂತರ ಇಬ್ಬರು ಒಂದೇ ಹಾಸಿಗೆಯನ್ನು ಹಂಚಿಕೊಳ್ಳುತ್ತಾರೆ. ಮರುದಿನ ಬೆಳಿಗ್ಗೆ ಇಬ್ಬರು ಸಂತೋಷದಿಂದ ಸ್ನಾನ ಮಾಡಿ ಕಚೇರಿಗೆ ಹೋಗುತ್ತಾರೆ. ಅವರು ಕ್ಲಿನಿಕ್ನಲ್ಲಿ ಮತ್ತಷ್ಟು ಆನಂದಿಸುತ್ತಾರೆ. ಈಗ ಇಲ್ಲಿಯವರೆಗೆ ಅವನ ಮೇಡಮ್ ಆಗಿದ್ದ ಸಹನ ಅವನ ಗರ್ಲ್ ಫ್ರೆಂಡ್ ಆಗುತ್ತಾಳೆ ಮತ್ತು ಅವನು ಅವಳ ಬಾಯ್ ಫ್ರೆಂಡ್ ಆಗುತ್ತಾನೆ. ಕೆಲವೊಮ್ಮೆ ಅವನು ಸಹನಗೆ ಮುಟ್ಟುತ್ತಿದ್ದನು ಮತ್ತು ಕೆಲವೊಮ್ಮೆ ಅವಳು ಅವನನ್ನು ಮುಟ್ಟುತ್ತಿದ್ದಳು.
ಕಾರಿನಲ್ಲಿ ಅವರಿಗೆ ಇದು ಸಾಮಾನ್ಯ ಸಂಗತಿಯಾಗಿತ್ತು. ಅದಾದ ನಂತರ ಅವರಿಬ್ಬರು ಕ್ಲಿನಿಕ್ ತಲುಪಿದರು. ಆದರೆ ಕ್ಲಿನಿಕ್ನಲ್ಲಿ ಅಂತಹದೇನೂ ಇರಲಿಲ್ಲ. ಅವರಿಬ್ಬರು ಕ್ಲಿನಿಕ್ನಲ್ಲಿ ಸೇವಕ ಮತ್ತು ಯಜಮಾನಿಯಾಗಿ ವಾಸಿಸುತ್ತಿದ್ದರು. ಮರುದಿನ ಸ್ನೇಹಿತರೆ ಸಂಜೆ ಆಗಿತ್ತು. ಕ್ಲಿನಿಕ್ ಮುಚ್ಚುವ 1 ಗಂಟೆಯ ಮೊದಲು ಈ ಪ್ರದೀಪ ಅವಳಿಗೆ, ಮೇಡಮ್ ನನಗೆ 10 ನಿಮಿಷ ಕೊಡಿ, ಅದಾದ ನಂತರ ನಾನು ಹಿಂತಿರುಗುತ್ತೇನೆ. ನಿನ್ನೆ ನಾನು ನಿಮಗೆ ನೀಡಿದ ಭರವಸೆಯನ್ನು ನಾನು ಇನ್ನೂ ಪೂರೈಸಬೇಕಾಗಿದೆ ಎಂದು ಹೇಳಿದನು. ಸಹನಾ, ಹೌದು ಹೌದು, ನಾನು ಅದನ್ನು ಮರೆತಿದ್ದೆ. ನೀನು ಎಲ್ಲೋ ಹೋಗಬೇಕೆ ಎಂದು ಕೇಳಿದಳು. ಹೌದು, ಸ್ವಲ್ಪ ಕೆಲಸ. ಅವಳು ಸರಿ, ಹೋಗಿ ಬನ್ನಿ ಎಂದು ಉತ್ತರಿಸಿದಳು. ಸ್ನೇಹಿತರೆ, ಪ್ರದೀಪ ಕ್ಲಿನಿಕ್ನಿಂದ ಹೊರಟು ರಿಕ್ಷಾ ಹತ್ತಿದನು. ನಂತರ ಅವನು ಸ್ವಲ್ಪ ದೂರ ಓಡಿಸಿದನು. ಮತ್ತೆ ವೈದ್ಯಕೀಯ ಅಂಗಡಿಯನ್ನು ತಲುಪಿದನು. ಅವನು ಅಲ್ಲಿಂದ ಸ್ವಲ್ಪ ಔಷಧಿ ಖರೀದಿಸಿ ಹಿಂತಿರುಗುತ್ತಾನೆ. ಹಿಂತಿರುಗಿದ ನಂತರ ಸಹನಾ ಅವನನ್ನು ಕೇಳುತ್ತಾಳೆ, ನಿಮ್ಮ ಕೆಲಸ ಮುಗಿದಿದೆ? ಅವನು ಉತ್ತರಿಸುತ್ತಾನೆ, ಹೌದು ಮೇಡಮ್, ನನ್ನ ಕೆಲಸ ಮುಗಿದಿದೆ. ಈಗ ಉಳಿದಿರುವುದು ನಿಮ್ಮ ಕೆಲಸ ಮತ್ತು ದೇವರು ಬಯಸಿದರೆ ನೀವು ಇಂದು ಬಹಳಷ್ಟು ಆನಂದಿಸುವಿರಿ. ಅದರ ನಂತರ ಕ್ಲಿನಿಕ್ ಮುಚ್ಚುತ್ತದೆ. ರಾತ್ರಿ 8 ಗಂಟೆಗೆ ಕ್ಲಿನಿಕ್ ಮುಚ್ಚಿದ ನಂತರ ಅದೇ ದಿನಚರಿ ಪ್ರಾರಂಭವಾಗುತ್ತದೆ. ದಾರಿಯಲ್ಲಿ ಒಂದು ಪಾನೀಯವನ್ನು ಕುಡಿಯುವುದು. ಅದರ ನಂತರ ಅವರಿಬ್ಬರು ಮನೆಗೆ ಹಿಂತಿರುಗುತ್ತಾರೆ. ದೈನಂದಿನ ದಿನಚರಿ, ಸ್ನಾನ, ಕುಡಿಯುವುದು ಇತ್ಯಾದಿ. ಅವಳು ಸಂಗೀತವನ್ನು ಕೇಳುವುದನ್ನು ತುಂಬ ಇಷ್ಟಪಡುತ್ತಿದ್ದಳು ಮತ್ತು ಅವಳು ಅದೇ ರೀತಿಯಲ್ಲಿ ಸಂಗೀತವನ್ನು ಕೇಳುತ್ತಾಳೆ. ನಿನ್ನೆಯಂತೆ ಅದೇ ಪ್ರಕ್ರಿಯೆ ಇಂದಿಗೂ ಮುಂದುವರಿಯಿತು. ಅದೇ ವಿಷಯಗಳು ನಡೆಯುತ್ತಿದ್ದವು. ಇಬ್ಬರು ಯಾವುದೇ ಭಯವಿಲ್ಲದೆ ಕುಡಿಯುತ್ತಿದ್ದರು. ಮೊದಲು ಎಂದಿಗೂ ಪಾನೀಯವನ್ನು ಮುಟ್ಟದ ಹುಡುಗ ಈಗ ಅಲ್ಲಿದ್ದನು. ಅವನು ಕೂಡ ಸಹನಾಳ ಜೊತೆ ಈ ಪಾನೀಯವನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಹಂಚಿಕೊಳ್ಳುತ್ತಿದ್ದನು. ಅವನಿಗೆ ಕೂಡ ಕುಡಿಯುವುದರಲ್ಲಿ ಯಾವುದೇ ಹಿಂಜರಿಕೆ ಇವತ್ತು ಇರಲಿಲ್ಲ. ಈಗ ಆ ಕ್ಷಣವನ್ನು ಒಟ್ಟಿಗೆ ಕಳೆಯುವ ಸಮಯ ಬಂದಿತ್ತು. ನಂತರ ಪ್ರದೀಪ, ಮೇಡಮ್ ನನಗೆ ಇನ್ನೊಂದು ಅರ್ಧ ಗಂಟೆ ಕೊಡಿ ಎಂದು ಹೇಳಿದನು. ಪ್ರದೀಪ ಕೆಲವು ಮಾತ್ರೆಗಳನ್ನು ತೆಗೆದುಕೊಂಡು ರಹಸ್ಯವಾಗಿ ತೆಗೆದುಕೊಂಡನು. ಊಟ ಮಾಡಿದ ನಂತರ ಅವನು ಅವಳಿಗೆ, ನಾನು ಇಂದು ಕುಡಿಯುವುದಿಲ್ಲ ಎಂದು ಹೇಳಿದನು. ಅವಳು ಏಕೆ ಎಂದು ಕೇಳಿದಳು. ಅವನು, ಇಲ್ಲ, ನಾನು ಇಂದು ಕುಡಿಯಲು ಬಯಸುವುದಿಲ್ಲ. ನೀನು ಒಬ್ಬಂಟಿಯಾಗಿ ಕುಡಿ, ನೀನು ಆನಂದಿಸುವೆ ಎಂದು ನಾನು ಖಾತರಿಪಡಿಸುತ್ತೇನೆ ಎಂದು ಉತ್ತರಿಸಿದನು. ಊಟದ ನಂತರ ಮೇನ್ ಸಮಯ ಬಂದಾಗ ಪ್ರದೀಪ, ಇಂದು ನನಗೆ ಇನ್ನೂ ಒಂದು ಷರತ್ತು ಇದೆ ಎಂದು ಹೇಳಿದನು. ಆಗ ಅವಳು, ಏನು ಎಂದು ಹೇಳು ಕೇಳುತ್ತಾಳೆ. ಅವನು, ಇಂದು ನಾನು ನನಗೆ ಬೇಕಾದುದನ್ನು ನನಗೆ ಎಲ್ಲಿ ಬೇಕಾದರೂ ಮಾಡುತ್ತೇನೆ. ನೀವು ಯಾವುದಕ್ಕೂ ಇಲ್ಲ ಎಂದು ಹೇಳುವುದಿಲ್ಲ. ಆಗ ಅವಳು ಹೇಳುತ್ತಾಳೆ, ನಾನು ನಿನಗೆ ಯಾವಾಗ ಇಲ್ಲ ಎಂದು ಹೇಳಿದ್ದೇನೆ? ನಾನು ಮೊದಲೇ ನಿನಗೆ ಹೇಳಿದ್ದೇನೆ, ನನಗೆ ಎಲ್ಲವೂ ಇಷ್ಟ, ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡು. ನಂತರ ಸ್ನೇಹಿತರೆ, ಪ್ರದೀಪ ನಿಧಾನವಾಗಿ ಸಿದ್ಧನಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಉತ್ಸುಕನಾಗುತ್ತಾನೆ. ನಂತರ ಒಂದು ಆಟ ಪ್ರಾರಂಭವಾಗುತ್ತದೆ ಮತ್ತು ಈ ಆಟ ಪ್ರಾರಂಭವಾದಾಗ ಸುಮಾರು 5 ನಿಮಿಷಗಳವರೆಗೆ ಏನೂ ಆಗುವುದಿಲ್ಲ. ಆದರೆ 5 ನಿಮಿಷಗಳ ನಂತರ ಪ್ರದೀಪ ತನ್ನ ಪೂರ್ಣ ಸಾಮರ್ಥ್ಯವನ್ನು ತಲುಪಿದಾಗ ಸ್ನೇಹಿತರೆ, ಸಹನಾಳ ಬಾಯಿಂದ ಒಂದು ಶಬ್ದ ಬರುತ್ತದೆ. ಅದು ಸಹನಾ ಹಿಂದೆಂದೂ ಅನುಭವಿಸಿರಲಿಲ್ಲ ಅಥವಾ ಅವಳು ಎಂದಿಗೂ ಹೇಳಿರಲಿಲ್ಲ. ಆದರೆ ವಾಸ್ತವವೆಂದರೆ ಅವನು ಅವಳನ್ನು ಬಿಟ್ಟುಕೊಡಲು ಸಿದ್ಧನಾಗಿರಲಿಲ್ಲ. ಇವತ್ತು ನಾನು ಹೊರಡುವುದಿಲ್ಲ, ಏಕೆಂದರೆ ಇದು ನನ್ನ ಜೀವನದ ವಿಷಯ ಮತ್ತು ನೀವು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೀರಿ ಮತ್ತು ನಾನು ಹಾಗೆ ಆಗಲು ಬಿಡುವುದಿಲ್ಲ ಎಂದು ಅವನು ಹೇಳಿದನು. ಅವನು 1 ಗಂಟೆ ಅವಳೊಂದಿಗೆ ಆಟವಾಡಲು ಯಾವ ರೀತಿಯ ಔಷಧಿ ಸೇವಿಸಿದನೋ ನನಗೇ ತಿಳಿದಿಲ್ಲ. ಹವಾನಿಯಂತ್ರಿತ ಕೋಣೆಯಲ್ಲಿದ್ದ ಸಹನಾ ಈಗ ಬೆವರಿನಿಂದ ತೊಯ್ದಿದ್ದಳು. ಅವಳು ಮತ್ತೆ ಸ್ನಾನ ಮಾಡಿದಂತೆ ತೋರುತ್ತಿತ್ತು ಮತ್ತು ಅವಳು ಅವನನ್ನು ಮತ್ತೆ ಮತ್ತೆ ಅಲ್ಲಾಡಿಸುತ್ತಿದ್ದಳು. ಅವನನ್ನು ಹಿಂದಕ್ಕೆ ತಳ್ಳುತ್ತಿದ್ದಳು ಮತ್ತು ಕೂಗುತ್ತಿದ್ದಳು ಮತ್ತು ಅವರು ಗಾಳಿಯಂತೆ ಇದನ್ನೆಲ್ಲ ಮಾಡುತ್ತಿರುವಾಗ ಸ್ನೇಹಿತರೆ, ಎಲ್ಲವೂ ಮುಗಿದ ನಂತರ ಸಹನಾ ಹಾಸಿಗೆಯ ಮೇಲೆ ಚಲನರಹಿತವಾಗಿ ಮಲಗಿದ್ದಳು ಮತ್ತು ಅವನು ದಣಿದಿದ್ದನು. ಹಾಸಿಗೆಯ ಮೇಲೆ ಮಲಗಿದನು. ಸುಮಾರು 1 ಗಂಟೆಯ ನಂತರ ಇಬ್ಬರು ಸಾಮಾನ್ಯವಾಗಿದ್ದಾಗ ಸಹನಾ ಪ್ರದೀಪನಿಗೆ ಅನ್ನುತ್ತಾಳೆ, ಪ್ರದೀಪ್, ನೀನು ಒಂದು ವಿಷಯ ಹೇಳು. ನೀನು ಇಂದು ಏನು ತಿಂದಿದ್ದೀಯಾ? ನೀನು ಸಂಪೂರ್ಣ ರಾಕ್ಷಸನಾಗಿ ಬಿಟ್ಟಿದ್ದೀಯಾ ಇವತ್ತು ಎಂದು ಹೇಳುತ್ತಾಳೆ. ನನ್ನ ಜೀವನದಲ್ಲಿ ಅನೇಕ ಪುರುಷರು ಬಂದಿದ್ದಾರೆ ಮತ್ತು ನೀನು ನಿನ್ನೆ ಹಾಗೆ ಏನನ್ನೂ ಮಾಡಲಿಲ್ಲ. ಹಾಗಾದರೆ ನೀನು ಇಂದು ಏನು ಮಾಡಿದ್ದೀ ಎಂದು ಹೇಳಿ. ಅವನು ಏನೂ ಇಲ್ಲ ಎಂದು ಹೇಳಿದನು. ನಾನು ನಿನ್ನೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಸಿದ್ಧನಾಗಿರಲಿಲ್ಲ. ನೀವು ನನಗೆ ಹೀಗೆ ಮಾಡುತ್ತೀರಿ ಅಥವಾ ನಾನು ಹೇಗೆ ಮಾಡಬೇಕು ಎಂದು ನನಗೆ ತಿಳಿದಿರಲಿಲ್ಲ. ಇಲ್ಲದಿದ್ದರೆ ನಾನು ಇಂದು ಮಾಡಿದಂತೆ ನಾನು ನಿಮಗೆ ನಿನ್ನೆಯೂ ಒಂದು ಪ್ರದರ್ಶನ ನೀಡುತ್ತಿದ್ದೆ. ಮೇಡಮ್, ನಿಮಗೆ ಇವತ್ತಿನ ಈ ಪ್ರದರ್ಶನ ಹೇಗೆ ಇಷ್ಟವಾಯಿತು? ಸಹನಾ, ಏನೇ ಆಗಲಿ ನೀನು ನನ್ನನ್ನು ಇವತ್ತು ಅಳುವಂತೆ ಮಾಡಿದ್ದೀಯಾ. ಯಾವುದೇ ಪುರುಷ ನನ್ನನ್ನು ಅಳುವಂತೆ ಮಾಡಲು ಸಾಧ್ಯವಾಗಲಿಲ್ಲ. ನೀನು ಅಂತಹ ಮೊದಲ ವ್ಯಕ್ತಿ. ನಿನ್ನಲ್ಲಿ ಏನೋ ವಿಶೇಷತೆ ಇದೆ ಎಂದು ಹೇಳುತ್ತಾಳೆ. ಅವಳು
ಅವನೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾಳೆ. ಸ್ನೇಹಿತರೆ, ಅಲ್ಲಿಂದ ಇದು ಮುಂದುವರಿಯುತ್ತದೆ. ಸಹನಾ ಅವನೊಂದಿಗೆ ತುಂಬ ಸಂತೋಷವಾಗಿರುತ್ತಾಳೆ ಮತ್ತು ಇದು ದೈನಂದಿನ ದಿನಚರಿಯಾಗುತ್ತದೆ. ಸಹನಾ ಪ್ರತಿದಿನ ಅವನೊಂದಿಗೆ ತುಂಬ ಸಂತೋಷ ಪಡುತ್ತಾಳೆ. ಸ್ನೇಹಿತರೆ, ಈ ಆಟ ಸುಮಾರು 1 ತಿಂಗಳವರೆಗೆ ಮುಂದುವರಿಯುತ್ತದೆ. ಸಹನಾ ತುಂಬ ಸಂತೋಷಪಟ್ಟಳು. ಅವಳು ಅವನಿಗೆ ಬಹಳಷ್ಟು ಹಣವನ್ನು ಕೊಟ್ಟಳು. ಪ್ರದೀಪ ಅವಳನ್ನು ಯಾವಾಗ ಪ್ರೀತಿಸಲು ಶುರು ಮಾಡಿದನೋ ಅವನಿಗೆ ತಿಳಿದಿರಲಿಲ್ಲ. ಒಂದು ದಿನ ಅವರು ಒಟ್ಟಿಗೆ ಹಾಸಿಗೆಯಲ್ಲಿದ್ದಾಗ ಪ್ರದೀಪ ಅವಳಿಗೆ, ನಿಜ ಹೇಳಬೇಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನೀನು ನನಗಿಂತ ಸುಮಾರು 10 ವರ್ಷ ದೊಡ್ಡವಳಾಗಿರಬಹುದು. ಆದರೆ ನಾನು ನಿನ್ನನ್ನು ಮದುವೆಯಾಗಬೇಕು ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿದಾಗ ಸಹನಾ ಪ್ರದೀಪನ ಕೆಲಸದಿಂದ ತುಂಬಾ ಸಂತೋಷಪಟ್ಟಿದ್ದಳು. ಅವಳಿಗೆ ಇನ್ನೇನು ಬೇಕು? ಅವಳ ಸುತ್ತ ಯಾರೂ ಇರಲಿಲ್ಲ. ಅವಳಿಗೆ ಗಂಡ ಅಥವಾ ಮಕ್ಕಳು ಕೂಡ ಇರಲಿಲ್ಲ. ಅವಳ ಆಸ್ತಿಯೆಲ್ಲ ನಿಷ್ಪ್ರಯೋಜನಕವಾಗಿತ್ತು. ಅವಳು ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಳು. ಅವಳು ಯೋಚಿಸಿದಳು, ಸರಿ, ಅವನು ಇಷ್ಟೆಲ್ಲ ಮಾಡುತ್ತಿದ್ದರೆ ಅವನನ್ನು ಮದುವೆಯಾಗುವುದರಲ್ಲಿ ಏನು ಹಾನಿ? ಪ್ರದೀಪನ ಮಾತು ಕೇಳಿ ಅವಳು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ ಅಥವಾ ಉತ್ತರಿಸುವುದಿಲ್ಲ. ಆದರೆ ಅವಳು ತನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಯೋಚಿಸುತ್ತಿದ್ದಾಳೆ. ಸುಮಾರು 1 ವಾರದ ನಂತರ ಅವಳು ಪ್ರದೀಪನಿಗೆ ತನ್ನ ಆಧಾರ್ ಕಾರ್ಡ್ ಕೊಡುವಂತೆ ಹೇಳುತ್ತಾಳೆ. ಅವಳು ಅವನ ಆಧಾರ್ ಕಾರ್ಡ್ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹೋಗಿ ವಕೀಲರನ್ನು ಭೇಟಿಯಾಗಿ ಎಲ್ಲವನ್ನು ವಿವರಿಸುತ್ತಾಳೆ. ನನಗೆ ಪ್ರೇಮ ವಿವಾಹ ಬೇಕು, ನ್ಯಾಯಾಲಯದ ವಿವಾಹ ಬೇಕು. ವಕೀಲರು ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸುತ್ತಾರೆ. ಅವಳು, ಸರಿ, ನಾನು ನಾಳೆ ಮದುವೆಯಾಗಲಿರುವ ವ್ಯಕ್ತಿಯನ್ನು ಕರೆತರುತ್ತೇನೆ. ಫೋಟೋಗಳು ಸೇರಿದಂತೆ ಎಲ್ಲವೂ ನಿಮಗೆ ಸಿಗುತ್ತದೆ ಎಂದು ಹೇಳುತ್ತಾಳೆ. ನಂತರ ರಾತ್ರಿಯಾದಾಗ ಮತ್ತೆ ಅವರು ಇನ್ನೂ ಅದೇ ಆಟವನ್ನು ಆಡುತ್ತಿರುತ್ತಾರೆ. ನಂತರ ಅವಳು, ನಾನು ನಿನಗೆ ಒಂದು ಸರ್ಪ್ರೈಸ್ ಅನ್ನು ನೀಡಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಪ್ರದೀಪ ಯಾವ ರೀತಿಯ ಸರ್ಪ್ರೈಸ್ ಎಂದು ಕೇಳುತ್ತಾನೆ. ನಾಳೆ ನನ್ನೊಂದಿಗೆ ಬಾ, ನಾನು ನಿನಗೆ ಎಲ್ಲವನ್ನು ಹೇಳುತ್ತೇನೆ. ಆಗ ಪ್ರದೀಪ ತನ್ನ ಕೆಲಸವನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದಂತೆ ಭಾಸವಾಗುತ್ತದೆ ಮತ್ತು ಅವನು ಗಾಬರಿಗೊಳಗಾಗುತ್ತಾನೆ. ಅವನಿಗೆ ಮತ್ತು ಅವನ ಕುಟುಂಬಕ್ಕೆ ತೊಂದರೆ ಉಂಟು ಮಾಡುವ ಯಾವುದೇ ಸರ್ಪ್ರೈಸ್ಗಳನ್ನು ನೀಡಬೇಡಿ ಎಂದು ಅವನು ಅವಳಿಗೆ ಹೇಳುತ್ತಾನೆ. ಆಗ ಸಹನಾ, ಪ್ರದೀಪ, ಈಗ ನಿನ್ನ ಎಲ್ಲ ಕಷ್ಟಗಳು ಕಳೆದು ಹೋಗುವ ಸಮಯ ಬಂದಿದೆ. ನೀನು ಇಲ್ಲಿಯವರೆಗೆ ಬಹಳಷ್ಟು ಸಹಿಸಿಕೊಂಡಿದ್ದೀಯಾ. ಈಗ ನೀನು ಏನಾದರೂ ಆಗುವ ಸಮಯ ಬಂದಿದೆ. ಈ ಮಾತು ಅವನಿಗೆ ಸ್ವಲ್ಪ ಸಾಂತ್ವನ ನೀಡುತ್ತದೆ. ಆದರೆ ಅವಳು ಅವನನ್ನು ದಾರಿ ತಪ್ಪಿಸುತ್ತಾಳೆ. ತನ್ನ ಸತ್ಯವನ್ನು ವಿವರಿಸಲು ನಿರಾಕರಿಸುತ್ತಾಳೆ. ಮರುದಿನ ಬೆಳಿಗ್ಗೆ 11ರ ಸುಮಾರಿಗೆ ಅವಳು ಕ್ಲಿನಿಕ್ ಅನ್ನು ಮುಚ್ಚಿ ನೇರವಾಗಿ ನ್ಯಾಯಾಲಯಕ್ಕೆ ಹೋಗುತ್ತಾಳೆ. ಅವಳು ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮುಂದೆ ಹಾಜರಾಗುತ್ತಾಳೆ ಮತ್ತು ಇಬ್ಬರು ಅಲ್ಲಿಯೇ ಮದುವೆಯಾಗುತ್ತಾರೆ. ಅವಳ ಸರ್ಪ್ರೈಸ್ ಇಂದ ಅವನು ತುಂಬಾನೇ ಸಂತೋಷಗೊಂಡಿದ್ದಾನೆ. ಆದರೆ ಅವರು ತನ್ನ ತಾಯಿಗೆ ಏನು ಹೇಳುತ್ತಾನೆ ಎಂಬುದರ ಬಗ್ಗೆ ಅವನು ತೀವ್ರವಾಗಿ ಚಿಂತಿತನಾಗಿದ್ದನು. ಅವನು ವಿಧವೆ ವೈದ್ಯರನ್ನು ಮದುವೆಯಾಗಿದ್ದೇನೆ ಎಂದು ಅವಳಿಗೆ ಹೇಳುತ್ತಾನೆಯೇ? ಅವನು ನ್ಯಾಯಾಲಯದಲ್ಲಿ ಮದುವೆಯಾಗಿದ್ದಾನೆಯೇ? ಅವನಿಗೆ ಒಳಗೊಳಗೆ ಭಯವೂ ಇದೆ. ನಂತರ ಸಹನಾಳಿಗೆ ತಾನು ಮದುವೆಯಾಗಿದ್ದೇನೆ ಎಂದು ತನ್ನ ತಾಯಿಗೆ ಹೇಗೆ ಹೇಳುವುದೆಂದು ಕೇಳುತ್ತಾನೆ. ಆಗ ಸಹನಾ, ಪ್ರದೀಪ, ನೀನು ಇದೆಲ್ಲದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡ. ಈ ಚಿಂತೆ ನನಗೆ ಬಿಡು. ನಾನು ಏನು ಮಾಡುತ್ತೇನೆ ಎಂದು ನಾನು ನೋಡುತ್ತೇನೆ. ಸಹನಾ ತಕ್ಷಣ ತನ್ನ ಕಾರನ್ನು ತಿರುಗಿಸಿ ನೇರವಾಗಿ ಬ್ಯಾಂಕಿಗೆ ಹೋಗುತ್ತಾಳೆ. ಅವಳು 5 ಲಕ್ಷದ ಚೆಕ್ ತುಂಬಿಸಿ ನಗದನ್ನು ಹಿಂಪಡೆಯುತ್ತಾಳೆ. ನಗದು ಪಡೆದ ನಂತರ ಸಹನಾ ಹಣವನ್ನು ತೆಗೆದುಕೊಂಡು ಪ್ರದೀಪನಿಗೆ ತನ್ನ ತಾಯಿಗೆ ಕೊಡಲು ಹೇಳುತ್ತಾಳೆ. ನಿನ್ನ ಸಹನಾ ಮೇಡಮ್ ಈ ಹಣವನ್ನು ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಕಷ್ಟಗಳು ಈಗ ಮುಗಿದಿವೆ. ಮೇಡಮ್ ಸ್ವಲ್ಪ ದೊಡ್ಡವಳು, ಆದರೆ ಅವಳು ಸೊಸೆಯಂತೆ ಅಡುಗೆ ಮಾಡಲು ಮತ್ತು ನಿಮಗೆ ಊಟ ಹಾಕಲು ಸಾಧ್ಯವಾಗುವುದಿಲ್ಲ. ಆದರೆ ಅವಳು ನಿಮಗೆ ಜೀವನದಲ್ಲಿ ಎಂದಿಗೂ ಯಾವುದೇ ಕೊರತೆಯಾಗದಂತೆ ತುಂಬ ಹಣವನ್ನು ನೀಡುತ್ತಾಳೆ ಎಂದು ನಿನ್ನ ತಾಯಿಗೆ ಎಲ್ಲವನ್ನು ವಿವರವಾಗಿ ಹೇಳು ಎನ್ನುತ್ತಾಳೆ. ಸ್ನೇಹಿತರೆ, ನಂತರ ಪ್ರದೀಪ ಮನೆಗೆ ಬರುತ್ತಾನೆ. ಅವನು ತನ್ನ ತಾಯಿಗೆ ಎಲ್ಲವನ್ನು ಹೇಳುತ್ತಾನೆ. ಮೊದಲಿಗೆ ಅವಳು ಕೋಪಗೊಳ್ಳುತ್ತಾಳೆ. ಆದರೆ ಪ್ರದೀಪ ಅವನಿಗೆ 5 ಲಕ್ಷ ನೀಡಿದಾಗ ಅವಳು ತುಂಬ ಸಂತೋಷ ಪಡುತ್ತಾಳೆ. ಏಕೆಂದರೆ ಅವರು ಬಡವರಾಗಿದ್ದರು. ಅವಳು ತನ್ನ ಕುಟುಂಬದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಎಂದಿಗೂ ನೋಡಿರಲಿಲ್ಲ ಮತ್ತು ಅವಳು ಒಂದೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನೋಡಿದಳು. ಆದ್ದರಿಂದ ಅವಳು ಯೋಚಿಸಿದಳು, ಜೀವನದಲ್ಲಿ ಏನೇ ನಡೆದರೂ ಅದು ಒಳ್ಳೆಯದಕ್ಕಾಗಿ. ಯಾರಾದರೂ ಅವನನ್ನು ಮದುವೆಯಾಗುತ್ತಾರೋ ಇಲ್ಲವೋ ಯಾರಿಗೆ ಗೊತ್ತು. ಏನೇ ನಡೆದರೂ ಅದು ಒಳ್ಳೆಯದಕ್ಕಾಗಿ. ಆದರೆ ಅವಳು ಅವನಿಗೆ ಎಚ್ಚರಿಕೆ ನೀಡುತ್ತಾಳೆ. ಅವಳು ಅವನಿಗೆ ಏನೂ ಬೇಕಾದರೂ ಎಚ್ಚರಿಕೆಯಿಂದ ಮಾಡಲು ಹೇಳುತ್ತಾಳೆ. ಕಾಲ ಚೆನ್ನಾಗಿಲ್ಲ, ಅವಳ ಉದ್ದೇಶಗಳು ಬದಲಾಗಬಹುದು ಅಥವಾ ಅವಳ ಮನಸ್ಥಿತಿ ಬದಲಾಗಬಹುದು. ಏನೂ ಬೇಕಾದರೂ ಸಾಧ್ಯ ಎಂದು ಪ್ರದೀಪನಿಗೆ ವಿವರಿಸುತ್ತಾಳೆ. ನಾನು ಅಷ್ಟು ಮೂರ್ಖನಲ್ಲ. ನಾನು ನ್ಯಾಯಾಲಯದ ಮೂಲಕ ಮದುವೆಯಾಗಿದ್ದೇನೆ. ನಾನು
ಯಾವುದೇ ಸಾಮಾನ್ಯ ವಿವಾಹವಾಗಿಲ್ಲ. ಆದ್ದರಿಂದ ಅವಳು ಅದನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಮತ್ತು ಈಗ ನಾನು ಎಲ್ಲವನ್ನು ನಿಧಾನವಾಗಿ ನನ್ನ ಮನಸ್ಸಿನಿಂದ ನಿಭಾಯಿಸುತ್ತೇನೆ. ಅದರ ಬಗ್ಗೆ ನೀನು ಚಿಂತಿಸಬೇಡ ಅಮ್ಮ ಎಂದು ಹೇಳಿದನು. ಅದಾದ ನಂತರ ಸ್ನೇಹಿತರೆ, ಪ್ರದೀಪ ಮತ್ತು ಸಹನಾ ಒಟ್ಟಿಗೆ ಗಂಡ ಹೆಂಡತಿಯಂತೆ ವಾಸಿಸಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ಈ ಘಟನೆಯನ್ನು ಹೇಳುವುದರಲ್ಲಿ ನಮ್ಮ ಉದ್ದೇಶ ಯಾರಿಗೂ ನೋವನ್ನುಂಟು ಮಾಡುವುದಲ್ಲ, ಯಾರೊಬ್ಬರ ಭಾವನೆಗಳನ್ನು ನೋಯಿಸುವುದೂ ಅಲ್ಲ. ನಾವು ನಿಮಗೆ ಅರಿವು ಮೂಡಿಸಲು ಬಯಸುತ್ತೇವೆ. ಹಾಗಾದರೆ ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರದೀಪ ಸಹನಾಳನ್ನು ಮದುವೆ ಆಗಿದ್ದು ಸರಿಯೇ? ನಿಮ್ಮ ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು.